ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇದು ಹೆಂಗಿದೆ ಅಂದರೆ ನೋಡ್ರಿ, ನಮ್ಮ ಮನೆಯಲ್ಲಿ ಮದುವೆ ಇದೆ. ನಾನು ಊರವ್ರನ್ನೆಲ್ಲ ಮದುವೆಗೆ ಕರಿತೀನಿ. ಬಂದವ್ರಿಗೆಲ್ಲ ನೀವು ಊಟಕ್ಕೆ ಹಾಕಬೇಕು. ಊಟಕ್ಕೆ ಹಾಕಲಾರದೆ ಯಾರಾದರೂ ಅರೆಹೊಟ್ಟೆಯಲ್ಲಿ ಉಪವಾಸ ಎದ್ದು ಹೋದರೆ ನಿಮಗೆ ಬರೆ ಹಾಕ್ತೀನಿ ಅಂತ ಅಡಿಗೆ ಭಟ್ರಿಗೆ ಆಜ್ಞಾಪಿಸಿದಂಗಿದೆ ಸಿದ್ದರಾಮಯ್ಯ ಮಾಡಿದಂಥ ಕೆಲಸ. 5 ಜನ ಪೊಲೀಸ್ ಆಫೀಸರ್ಗಳನ್ನು ಅವರೀಗ ಸಸ್ಪೆಂಡ್ ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಪೊಲೀಸರ ಪರವಾಗಿ ಧ್ವನಿ ಎದ್ದಿದೆ. ಸಿದ್ದರಾಮಯ್ಯನವರನ್ನು ಕ್ಯಾಕರಿಸಿ ಜನ ಉಗಿತಾ ಇದ್ದಾರೆ. ಕೋತಿ ತಾನು ಮೊಸರು ತಿಂದು ಮೇಕೆಯ ಮೂತಿಗೆ ಒರೆಸಿದ ಹಾಗೆ ತಮ್ಮ ಮೇಲೆ ಬಂದಂಥ ಆರೋಪ, ತಾವು ಮಾಡಿದಂಥ ಕ್ರಿಮಿನಲ್ ಕೆಲಸಕ್ಕೆ 5 ಜನ ದಕ್ಷ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವ ಮೂಲಕ ಪ್ರಕರಣಕ್ಕೆ ತೆರೆ ಎಳೆಯುವ ಪ್ರಯತ್ನವನ್ನು ಸಿದ್ದರಾಮಯ್ಯನ ಗ್ಯಾಂಗ್ ಮಾಡ್ತಾ ಇದೆ. ಎಂಥ ವಿಚಿತ್ರ ನೋಡ್ರಿ. ಬಿ ದಯಾನಂದ್ ಅಂತೇಳಿ ಪೊಲೀಸ್ ಕಮಿಷನರ್, ಇದೇ ಸಿದ್ದರಾಮಯ್ಯ ಅವ್ರನ್ನ ತಂದು ಕೂರಿಸಿರೋದು. ನಮ್ಮ ಅಪ್ಪಯ್ಯ ಕರ್ಕೊಂಬಂದಿರೋ ಅಂತ ಸಿದ್ದರಾಮಯ್ಯನ ಮಗ ಮೈಸೂರಲ್ಲಿ ಹೇಳ್ತಾರೆ. ಈಗ ಅದೇ ಅಪ್ಪಯ್ಯ, ಅದೇ ಬಿ ದಯಾನಂದನ ಇಡೀ ಕರ್ನಾಟಕದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಪೊಲೀಸ್ ವರಿಷ್ಠರೊಬ್ಬರನ್ನು ಈ ರೀತಿ ನೀವು ಅಜಾಗರೂಕತೆಯಿಂದ ವರ್ತಿಸಿದ್ದೀರಿ ಅಂತ ಹೇಳಿ ಸಸ್ಪೆಂಡ್ ಮಾಡಿದ್ದಾರೆ. ಅಂದರೆ ಇದರಿಂದ ಪರಿಸ್ಥಿತಿ ತಿಳಿಗೊಳ್ಳುತ್ತೆ, ಶಾಂತಗೊಳ್ಳುತ್ತೆ ಅನ್ನುವಂಥ ಭ್ರಮೆಯಲ್ಲಿ ಈ ಮುದುಕ ಮನುಷ್ಯ ಇದ್ದಾರೆ. 3 ಜನ ಇದ್ದಾರೆ ಇದರಲ್ಲಿ. ಒಂದು ಸಿದ್ದರಾಮಯ್ಯ, ಇನ್ನೊಂದು DKC, ಮೂರನೇದು ಪರಮೇಶ್ವರ್. ಈ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಅಲ್ಲ, ಈತ ವರ್ಕ್ ಫ್ರಮ್ ಹೋಮ್ ಮಿನಿಸ್ಟರ್. ಈತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಚಕಾರ ಶಬ್ದ ಮೊದಲೇ ದಿವಸ ಮಾತಾಡಲಿಲ್ಲ ರೀ. ಸಿದ್ದರಾಮಯ್ಯ ಹುಂಬತನದಿಂದ ಬಾಯಿ ಬಂದ ಹಾಗೆ ಮಾತಾಡಿದರು. ಒಂದು ಶಬ್ದ ಹೋಮ್ ಮಿನಿಸ್ಟರ್ ಮಾತಾಡಲಿಲ್ಲ. ಬೇರೆ ಯಾವುದೇ ಹೋಮ್ ಮಿನಿಸ್ಟರ್ ಇದ್ದರೂ ತಕ್ಷಣದಲ್ಲಿ ಮಾನವೀಯತೆಯ ನೆಲೆಗಟ್ಟಿನಲ್ಲಿ 11 ಜನ ಸತ್ತೋಗಿದ್ದಾರೆ ಅಂತ ರಾಜೀನಾಮೆ ಪತ್ರವನ್ನು ಬರೆದು ಬಿಸಾಕಿ ಮನೆಗೆ ಹೋಗಿರೋರು. ಮರ್ಯಾದೆ ಇದ್ದಿದ್ರೆ, ಅಲ್ಲಾಹನ ಕೃಪೆಯಿಂದ ಬಂದಿರುವಂಥ ಸರ್ಕಾರ ಅಲ್ವಾ, ಇವ್ರಿಗೆ ಬೇರೆ ಯಾವುದೂ ಕಾಣಲ್ಲ. ಬೇರೆ ರಾಜ್ಯದಲ್ಲಿ ಎಲ್ಲಿಯಾದರೂ ಕಾಲು ತೊಳಿತಾ ಆದರೆ, ಬೇರೆ ಎಲ್ಲಿಯಾದರೂ ಒಂದೇ ಒಂದು ಸಾವಾಗಿಬಿಟ್ರೆ ಇವರಲ್ಲಿ ಇರುವಂಥ ಸಂವೇದನಾಶೀಲತೆ, ಅಂತಃಕರಣ, ಕಳಕಳಿ ಏಕ್ದಮ್ ಜಾಗೃತ ಆಗಿಬಿಡುತ್ತೆ. ರಾಹುಲ್ ಗಾಂಧಿ ಅಂತೂ ಸ್ವತಃ ಅವ್ರ ಮನೆಗೆ ಹೋಗಿ ಆ ಕಟ್ಟೆ ಮೇಲೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಏನ್ರಿ ಹಿಂಗಾಗೋಯ್ತು, ಏನ್ರಿ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದ್ಯಾವ ಭದ್ರತಾ ವ್ಯವಸ್ಥೆ, ಈ ರೀತಿ ಗಲಾಟೆ ಶುರು. ದೇಶಾದ್ಯಂತ ಪ್ರತಿಭಟನೆ, ಸರ್ಕಾರವನ್ನು ಕೆಳಗಿಳಿಸಬೇಕು ಅಂತ ಕೂಗು, ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳು, ಈ ರೀತಿಯಾದಂಥ ವಿದ್ಯಮಾನ. ಆದರೆ ತಮ್ಮದೇ ರಾಜ್ಯದಲ್ಲಿ, ಕಾಂಗ್ರೆಸ್ ಅಧಿಕಾರ ಇರುವಂಥ ರಾಜ್ಯದಲ್ಲಿ ಅಮಾಯಕ ಮಕ್ಕಳ ಸಾವಾದರೆ ಅಳುವ ನಾಟಕ ಮಾಡುವಂಥ DK ಶಿವಕುಮಾರು, ಹುಂಬತನದ ಮಾತನಾಡುವಂಥ ಸಿದ್ದರಾಮಯ್ಯ, ಬಾಯೇ ತೆಗಿಲಾರದಂಥ ಪರಮೇಶ್ವರು, ಇವರ ಮಧ್ಯೆ ನರಳುತ್ತಾ ಇದ್ದೀವಿ ನಾವು. ಯಾರೋ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಮುದುಕ ಮನುಷ್ಯನನ್ನು ಮೊದಲಿಗೆ ಕೆಳಗೆ ಇಳಿಸ್ರಿ ಅಂದರು. ನನಗೆ ಖರೆ ಅನ್ನಿಸ್ತು. ನೋಡಿರಿ, ಮೊಟ್ಟ ಮೊದಲೇದಾಗಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಎಲ್ಲರೂ ಹೇಳಿದ್ದನ್ನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಅದಕ್ಕೆ ನನ್ನ ಹತ್ರ ಸಮಯವೂ ಇಲ್ಲ, ನಿಮ್ಮ ಸಮಯವನ್ನು ನಾನು ತಗೊಳ್ಳೋದಿಲ್ಲ. ನಾನು ಕ್ರಿಕೆಟ್ ದ್ವೇಷಿ ಅಂತ ಭಾಳಷ್ಟು ಜನ ತಿಳ್ಕೊಂಡಿದ್ರೆ ಖಂಡಿತವಾಗಿ ಅಲ್ಲ. ನಾನು ಕೂಡ ಕ್ರಿಕೆಟ್ ಪ್ರೇಮಿಯೇ. ನಾನು ಕೂಡ ಮೊನ್ನೆ RCB ಮ್ಯಾಚನ್ನು ನನ್ನ ಮನೆಯಲ್ಲಿ ಕೂತ್ಕೊಂಡು ನನಗೆ ಹೇಗೆ ಬೇಕೋ ನನ್ನ ಸಮಯದಲ್ಲಿ ನಾನು ಕೂಡ ಮ್ಯಾಚ್ ನೋಡಿದ್ದೇನೆ. ನಾನು ವಿರಾಟ್ ಕೊಹ್ಲಿಯ ಬ್ಯಾಟಿಂಗನ್ನು ಇಷ್ಟಪಡೋ ಮನುಷ್ಯನೇ. ನಾನು ನಿಮ್ಮ ಹಾಗೆ ಜನಸಾಮಾನ್ಯನೇ. ನನಗೂ ಅದೇ ರೀತಿಯಾದಂಥ ಭಾವನೆಗಳಿದ್ದಾವೆ. ನನಗೂ ಕೂಡ ಹ್ಯಾಪಿ ಹಾರ್ಮೋನ್ಗಳು ಕೆಲಸ ಮಾಡ್ತೇವೆ. ಡೋಪಮೈನ್ನಿಂದ ನನಗೂ ಸಂತೋಷ ಆಗತ್ತೆ. ಆದರೆ ಅದರ ಉನ್ಮಾದ ಆಗಬಾರದು ಅಂತ ನಾನು ಒಂದೇ ದಿವಸದಿಂದ ಹೇಳ್ತಾ ಇರೋದು. ಅದನ್ನು ದಂಧೆ ಮಾಡ್ಕೋಬಾರ್ದು, ಬೆಟ್ಟಿಂಗಿಗೋಸ್ಕರ ಬಳಸಬಾರ್ದು ಅಂತ ಹೇಳಿದ್ದು. IPLನ ಆಶಯ ಏನ್ರಿ? ನಂಗೆ ದಯವಿಟ್ಟು ಹೇಳಿಬಿಡಿ ನೀವು. ಇವತ್ತು RCB ಯಾವುದ್ರಿ RCB? RC ಅಂದ್ರೆ ಏನ್ರಿ? ರಾಯಲ್ ಚಾಲೆಂಜ್ ಅನ್ನುವಂಥ ಒಂದು ವಿಸ್ಕಿಯ ಹೆಸರದು. ಯಾರ್ದು? ವಿಜಯ್ ಮಲ್ಯ ಅವ್ರದ್ದು UB ಡಿಸ್ಟಿಲರಿಯ ಒಂದು ವಿಸ್ಕಿ ಅದು. ಆ ವಿಸ್ಕಿಯ ಬ್ರ್ಯಾಂಡನ್ನು ಪಾಪ್ಯುಲರ್ ಮಾಡಲಿಕ್ಕೆ ರಾಯಲ್ ಚಾಲೆಂಜ್ ಬ್ಯಾಂಗ್ಳೂರ್ ಅಂತ ಹೆಸರಿಟ್ಟು ಈ ಮನುಷ್ಯ ಶುರು ಮಾಡಿ ದೇಶ ಬಿಟ್ಟು ಪರಾರಿಯಾಗಿರೋದು. 18 ಸಲ ಸೋತಿದ್ದೇವೆ, ಈ ಸಲ ಗೆದ್ದಿದ್ದು 17 ಸಲ ಸೋತಿದ್ದೇವೆ. ಏನು ಕನ್ನಡದ ಅಸ್ಮಿತೆನ ಅದು RCB ಅನ್ನೋದು, ಅಥವಾ ದೇಶದ ಅಸ್ಮಿತೆನ? ಯಾವುದೋ ರಣಜಿ ಕ್ರಿಕೆಟ್ ಮ್ಯಾಚ್ ಗೆದ್ದರೆ ನಮ್ಮ ಕನ್ನಡದ ಆಟಗಾರರು ಗೆದ್ದಿದ್ದಾರೆ ಅಂತ ಬನ್ನಿ ವಿಜಯೋತ್ಸವ ಮಾಡಿ, ಎಲ್ಲಿ ಹೋಗೋಣ ಹೇಳಿ ಹೋಗೋಣ. ನೀವು ಹೇಳದಲ್ಲಿ ಬರ್ತೀನಿ. ವಿಶ್ವಕಪ್ ಗೆಲ್ಲಿ ಎಲ್ಲ ದೇಶವನ್ನು ಹೊಡೆದಾಕೊಂಡು ನಮ್ಮ ಕ್ರಿಕೆಟ್ ಪ್ಲೇಯರ್ಸು, ಭಾರತೀಯ ಕ್ರಿಕೆಟ್ ಪ್ಲೇಯರ್ ಆಡಿದ್ದಾರೆ. ಎಲ್ಲರೂ ಭಾರತೀಯರೇ ಆಡಿ ಸೋಲಿಸಿದ್ದಾರೆ. ಕ್ರೀಡಾ ಸ್ಫೂರ್ತಿ, ಉತ್ಸಾಹ, ಓಡಾಡೋಣ.
ಇದೇನ್ರಿ ಯಾವ್ಯಾವುದೋ ದೇಶದ ಆಟಗಾರರು ಕರ್ಕೊಂಬಂದು ದಂಧೆ ಮಾಡಿ, ಬೆಟ್ಟಿಂಗ್ ದಂಧೆ ಮಾಡಿ, ಮ್ಯಾಚ್ ಫಿಕ್ಸಿಂಗ್ ಮಾಡಿ, ತಮಗೆ ಹೇಗೆ ಬೇಕೋ ಹಾಗೆ ಅದನ್ನು ತಿರುಚಿ ಲಾಭ ಮಾಡಿಕೊಳ್ಳುವಂಥ ಬಂಡವಾಳಶಾಹಿಗಳು ಮಾಡುವಂಥ ಈ ದಂಧೆಗೆ ನಮ್ಮ ಮಕ್ಕಳು ಇದಕ್ಕೆ ಜೀವ ಕೊಡಬೇಕು. ದಕ್ಷ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು. ಇವರ ರಾಜಕಾರಣಿಗಳ ಮಕ್ಕಳು ಪೋಸ್ ಕೊಟ್ಕೊಂಡು ಫೋಟೋ ತೆಗೆಸ್ಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಕಣ್ಣೀರಿನ ನಾಟಕ ಆಡಬೇಕಿದ್ದು ಯಾವನಾರು ಒಪ್ಪಕ್ಕಾಗತ್ತೇನ್ರಿ? IPLನ ಆಶಯ ಹೇಳ್ಬಿಡ್ತೇನೆ ನಾನು. IPL ಅನ್ನೋದಿದೆಯಲ್ಲ, ಇದು ಕ್ರಿಕೆಟ್ ಆಗಿ ಬಂದಂಥದ್ದಲ್ಲ. ಇದರ ಉದ್ದೇಶವೇ ಬೇರೆ. ಇದನ್ನು ಬೇರೆ ಬೇರೆ ಕಾರ್ಪೊರೇಟ್ ಸಂಸ್ಥೆಗಳು ತಮ್ಮ ಬ್ರ್ಯಾಂಡಿಂಗ್ ಮಾಡಲಿಕ್ಕೆ, ಲಾಭವನ್ನು ಮಾಡ್ಕೊಳ್ಳಿಕ್ಕೆ, ಬೇರೆ ಬೇರೆ ಆಟಗಳನ್ನು ಖರೀದಿ ಮಾಡೋದು, ಆಕ್ಷನ್ನಲ್ಲಿ ಹರಾಜು ಹಾಕ್ತಾರೆ. ವಸ್ತುವನ್ನು ಹರಾಜು ಹಾಕುವ ಹಾಗೆ ಮನುಷ್ಯರನ್ನು, ಕ್ರಿಕೆಟ್ ಆಟಗಾರರನ್ನು ಹರಾಜು ಹಾಕಲಾಗತ್ತೆ. ಹರಾಜಿನಲ್ಲಿ ಇವರ ಬೆಲೆ ಕಟ್ಟಲಾಗತ್ತೆ. ಯಾರಾದರೂ ಒಬ್ಬನಿಗೆ ಮಾರ್ಕೆಟ್ ಇಲ್ಲ ಅಂತಂದರೆ, ಅವನ ರೇಟ್ ಸಿಗಲಿಲ್ಲ ಅಂತಂದರೆ ಆತನಿಗೆ ಆಟವೇ ಸಿಗೋದಿಲ್ಲ. ಆತ ಎಂಥ ಒಳ್ಳೆ ಪ್ಲೇಯರ್ ಆಗಿದ್ದರೂ ಆತನಿಗೆ ಬೆಲೆ ಇರೋದಿಲ್ಲ. ಆತನಿಗೆ ಅತಿ ಹೆಚ್ಚು ದುಡ್ಡಿಗೆ ಮಾರಾಟ ಆಗ್ತಾನೋ ಆತ ದೊಡ್ಡ ಕ್ರಿಕೆಟರ್ ಅನ್ಸ್ಕೋತಾನೆ. ಆತನ ಪರ್ಫಾರ್ಮೆನ್ಸ್ ಮೇಲಲ್ಲ, ಯಾವ ರೇಟಿಗೆ ಆತನ ಸೇಲ್ ಆಗಿದ್ದಾನೆ ಅನ್ನೋದ್ರ ಮೇಲೆ ಆತನ ಬೆಲೆ ತೀರ್ಮಾನ ಆಗುತ್ತೆ. ಅದಕ್ಕೆ IPL ಅಂತ ಹೇಳೋದು. ನಮ್ಮಲ್ಲಿ ಭಾಳ ದೊಡ್ಡ ಸಮಸ್ಯೆ ಏನು ಗೊತ್ತಾ? ನಮ್ಮ ಜನ ಯಾವುದರ ಬಗ್ಗೆಯೂ ಗಂಭೀರವಾಗಿ ಆಲೋಚನೆಯನ್ನೇ ಮಾಡೋದಿಲ್ಲ. ಏನಿದೆ IPL ಅನ್ನುವಂಥ ತಿಳ್ಕೊಳ್ಳುವಂಥ ಗೋಜಿಗೆ ಹೋಗೋದಿಲ್ಲ. RCB ಕಿರ್ಚೋದು. ಎಲ್ಲಿ ಹೋದರೂ ಜನ ಎಲ್ಲ ವಯಸ್ಸಿನವರು ಕಿರಿಸ್ತಾರೆ ರೀ. ಅದರಲ್ಲಿ ಅತಿ ಹೆಚ್ಚು ಅಂತಂದರೆ ಯುವ ಜನತೆ. ನನಗೆ ಭಾಳ ದುಃಖ ಆಗೋದೇನೆಂದರೆ, ದೇಶವನ್ನು ಕಟ್ಟಬೇಕಾದಂಥ ಮುಂದಿನ ಭಾರತದ 2047ರ ಭಾರತ ಹೇಗಿರಬೇಕು ಅಂತ ಅಲ್ಲಿ 75 ವರ್ಷದ ಮೋದಿ ಹಪಹಪಿಸ್ತಾ ಇರ್ಬೇಕಾದ್ರೆ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ನಾವಿಲ್ಲಿ ಕುಡಿದು ಉನ್ಮತ್ತರಾಗಿ ರಸ್ತೆಯಲ್ಲಿ ಚೀರಾಡ್ತಾ, ಕೂಗಾಡ್ತಾ, ಬೈಕಲ್ಲಿ ವೀಲಿಂಗ್ ಮಾಡ್ತಾ, ಕೈಯಲ್ಲಿ ಬಾಟ್ಲಿ ಹಿಡ್ಕೊಂಡು RCB ಅಂತ ಕೂಗ್ಕೊಂಡು ಓಡಾಡಿದರೆ ಕನ್ನಡ ಉದ್ಧಾರ ಆಗುತ್ತಾ, ಭಾರತ ಉದ್ಧಾರ ಆಗುತ್ತಾ ಅಂತ ದಯವಿಟ್ಟು ನನಗೆ ನೀವು ಹೇಳಬೇಕು. ಆ ರೀತಿಯದಾದಂಥ ಶೋಚನೀಯವಾದಂಥ ಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ನಮ್ಮ ಮಕ್ಕಳಿಗೆ ನಾವು ಬುದ್ಧಿ ಹೇಳಬೇಕು ಅಂದ್ರೆ ನಾವು ನೋಡಿರಬಾರ್ದು. ಶಂಕರಾಚಾರ್ಯರು ಬೆಲ್ಲ ಬಿಡು ಅಂತ ಒಂದು ಮಗುಗೆ ಹೇಳಬೇಕು. ಅವ್ರ ತಾಯಿ ಹೋಗಿ ಹೇಳ್ತಾರೆ ಶಂಕರಾಚಾರ್ಯಗೆ, ನನ್ನ ಮಗ ಇಡೀ ದಿವಸ ಡಬ್ಬದೊಳಗೆ ಕೈ ಹಾಕಿ ಬೆಲ್ಲ ತಿಂತಾನ್ರಿ, ಆರೋಗ್ಯಕ್ಕೆ ಒಳ್ಳೇದಲ್ಲ, ದಯವಿಟ್ಟು ಅವ್ನಿಗೆ ಹೇಳ್ರಿ. ಶಂಕರಾಚಾರ್ಯ ಹೇಳ್ತಾರೆ, ಒಂದು 2 ವಾರ ಬಿಟ್ಟು ಬಾ ಅಂತಾರೆ. 2 ವಾರ ಆದಮೇಲೆ ಮತ್ತೆ ಕೇಳ್ತಾರೆ ತಾಯಿ ಬಂದು, ದಯವಿಟ್ಟು ಇವತ್ತು ಸತ್ಸಂಗದಲ್ಲಿದ್ದಾಗ ನನ್ನ ಮಗನ ಕರೆದು ಹೇಳ್ರಿ. ನೀವು ಹೇಳಿದ್ರೆ ಕೇಳ್ತಾರೆ ಜನ, ನಾವು ಹೇಳಿದ್ರೆ ಕೇಳಂಗಿಲ್ಲ. ಮತ್ತೆ 2 ವಾರ ಬಿಟ್ಟು ಕೊನೆಗೆ ಒಂದು ದಿವಸ ಹೇಳ್ತಾರೆ, ಆ ಹುಡುಗ ಬೆಲ್ಲ ತಿನ್ನೋದು ಬಿಡ್ತಾನೆ. ಆವಾಗ ತಾಯಿ ಹೇಳ್ತಾಳೆ, ಅಲ್ಲ ನೀವು ಮುಂಚೆ ಒಂದು 2 ತಿಂಗಳ ಕೆಳಗಡೆ ಹೇಳಿದರೆ ನನಗೆ 2 ತಿಂಗಳು ಬೆಲ್ಲರ ಉಳಿತಿತ್ತು. ಅವಾಗ ಹೇಳ್ತಾ, ಇಲ್ಲ ನಾನೇ ಬೆಲ್ಲ ತಿಂತಾ ಇದ್ದೆ, ನಾನು ಬಿಡಲಾರದೆ ನಿನ್ನ ಮಗನಿಗೆ ನಾ ಬೆಲ್ಲ ಬಿಡು ಅಂತ ನಾನು ಹೆಂಗೆ ಹೇಳಿ? ನನ್ನದೇ ಕನ್ವಿಕ್ಷನ್ ಇಲ್ಲ, ನಿನ್ನ ಮಗನಿಗೆ ಏನು ಹೇಳ್ತೀನಿ ಅಂದರೆ. ಇದು ಉದಾಹರಣೆ ಮಾತ್ರ. ಶಂಕರಾಚಾರ್ಯಗೆ ಸಂಬಂಧ ಇದ್ದೋ ಹೌದೋ ಅಲ್ಲೋ ನನಗೂ ಗೊತ್ತಿಲ್ಲ, ಆದರೆ ಈ ಒಂದು ಕಥೆ ಎಲ್ಲ ಕಡೆ ಪ್ರಚಲಿತವಾಗಿರೋದ್ರಿಂದ ಹೇಳಿದೆ. ಹಾಗೆ ನಾವು ತಂದೆ ತಾಯಿಗಳು ನಾವು ಉನ್ಮಾದದಲ್ಲಿ ಓಡಾಡಿದರೆ ನಮ್ಮ ಮಕ್ಕಳು ಬೀದಿಯಲ್ಲಿ ಬಟ್ಟೆ ಬಿಚ್ಕೊಂಡು ಓಡಾಡ್ತವೆ. ಇವತ್ತಾಗಿದ್ದು ಅದೇ ಸಮಸ್ಯೆ. ಯಾವುದೇ ಊರಿಗೆ ಹೋಗ್ರಿ, ಇದು ಯಾವುದೋ ಒಂದು ಬೆಂಗಳೂರಿನ ಸಮಸ್ಯೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಇಡೀ ದೇಶದಲ್ಲಿ ಇದೇ ರೀತಿಯ ಸ್ಥಿತಿಗತಿ ಎಲ್ಲ ಕಡೆ ಇದೆ. ಎಲ್ಲ ಕಡೆ ಇದೇ ರೀತಿ ಮಾಡ್ತಾರೆ. ಇದನ್ನು ಯಾವುದು ಬಂಡವಾಳಶಾಹಿಗಳು ಮಾಡುವಂಥ ದಂಧೆಯಾಗಿದೆಯೋ, ಯಾವ ಬಂಡವಾಳಶಾಹಿಗಳು ತಮ್ಮ ಲಾಭವನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಮಾಡಿದಂಥ ಒಂದು ಆಟ ಆಗಿದೆಯೋ, ಕ್ರಿಕೆಟ್ಟು ಇಲ್ಲಿ ಕೇವಲ ನಿಮಿತ್ತ. ಇದರಿಂದ ರೊಕ್ಕ ಆಗಬೇಕು, ಅದು ಉದ್ದೇಶ. ಎರಡನೇದ್ದು ಬ್ರ್ಯಾಂಡಿಂಗ್ ಆಗಬೇಕು. ಹಾಗೆ ಬಂದಂಥದ್ದು. ಇವತ್ತು ಈ ಟೀಮ್ನ RCBನಲ್ಲಿದ್ದ ನಾಳೆ ಮುಂಬೈ ಇಂಡಿಯನ್ಸ್ಗೆ ಹೋಗಿರ್ತಾನೆ, ನಾಳೆ ಕಲ್ಕತ್ತಾ ಇದರಲ್ಲಿ ಸೇರ್ಕೊಂಡಿರ್ತಾನೆ, ಹೀಗೆ ವೆಸ್ಟ್ ಬೆಂಗಾಲ್ ಟೈಗರ್ಸಲ್ಲಿ ಇರ್ತಾನೆ. ಹಿಂಗೆ ಬೇರೆ ಬೇರೆ ಕಡೆ ಹೋಗ್ತಿರ್ತಾರೆ ಅವರು. ಅವ್ರಿಗೆ ಯಾವುದೇ ಒಂದೇ ರೀತಿಯ ರಾಜ್ಯ, ನನ್ನ ಅಸ್ಮಿತೆ, ನನ್ನ ಭಾಷೆ ಏನೂ ಇರಲ್ಲ ಅವ್ರಿಗೆ. 2 ಶಬ್ದ ಕನ್ನಡ ಮಾತಾಡ್ಲಿಕ್ಕೆ ಬರ್ತದನ್ರಿ. ಮೊನ್ನೆ ಏನು ಹೇಳಿದ್ರು, ಕಪ್ ನಮ್ಮದೇ ಅಂತ ಹೇಳೋದ್ರೆ ಹೇಳಲಿಕ್ಕೆ ಆಯ್ತಾನ್ರಿ, ಉಚ್ಚಾರ ಮಾಡ್ಲಿಕ್ಕೆ ಬರಲ್ಲ ಇವ್ರಿಗೆ. ಅಂಥವ್ರನ್ನ ಕರ್ಕೊಂಬಂದು ನೀವು ವಿಜಯೋತ್ಸವ ಮಾಡ್ತೀರಿ. ಎಲ್ಲಿ? ವಿಧಾನಸೌಧದ ಮೆಟ್ಟಿಲ ಮೇಲೆ. ಯಾವ ವಿಧಾನಸೌಧ? ಇಡೀ ರಾಜ್ಯ ಸುಭಿಕ್ಷವಾಗಿರಲಿ ಅಂತ ದೀಕ್ಷೆ ತೊಟ್ಟು ಬಂದಂಥ ಜನಪ್ರತಿನಿಧಿಗಳು ರಾಜ್ಯಕ್ಕಾಗಿ ಕಾಯಕ ಮಾಡಬೇಕಾದಂಥ ಪವಿತ್ರವಾದ ದೇಗುಲ. ಅದ್ರ ಮುಂದೆ ಕಾರ್ಯಕ್ರಮ ಮಾಡಬೇಕು ಅಂತೀರಿ. ಹೋಗಲಿ, ಮಾಡಿದ್ದನ್ನಾದರೂ ಪವಿತ್ರವಾಗಿ ಘನತೆಯಿಂದ ಮಾಡಿದರೆ ಅದನ್ನೂ ಮಾಡಲಿಲ್ಲಲ್ರಿ. ನಿಮ್ಮ ಮಕ್ಕಳು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಬಂದು ಸೆಲ್ಫಿ ತೆಗೆಸ್ಕೊಳ್ಳಿಕ್ಕೆ ಅದನ್ನು ವೇದಿಕೆಯನ್ನಾಗಿ ಮಾಡಿದೆ. ನನಗೆ ಭಾಳ ಹಿಂದಿನ ಒಂದು ಘಟನೆ ನೆನಪಾಗತ್ತೆ ರೀ. ಬಂಗಾರಪ್ಪ ಮುಖ್ಯಮಂತ್ರಿ ಇದ್ದಾಗ ಅವ್ರ ಬೀಗರಾದಂಥ ಡಾಕ್ಟರ್ ರಾಜ್ಕುಮಾರ್ಗೆ ಭಾರತ ರತ್ನ ಕೊಡಿಸ್ಬೇಕು ಅಂತ ಇನ್ನಿಲ್ಲದ ಹಾಗೆ ಇದ್ದಕ್ಕಿದ್ದ ಹಾಗೆ ಹಪಾಪಿ ಶುರುವಾಗೋಯ್ತು. ಏನಾರಾಗಲಿ ನಮ್ಮ ಬೀಗರಿಗೆ ಭಾರತ ರತ್ನ ಕೊಡಿಸ್ಬೇಕು. ಅವರು ಬೀಗರು ಕೊಡಲಿಲ್ಲ ಸರ್ಕಾರ. ಇವ್ರು ಬೀಗರು ಅನ್ನೋ ಕಾರಣಕ್ಕೆ ಭಾರತ ರತ್ನ ಹೆಂಗೆ ಕೊಡೋಕ್ಕಾಗತ್ತೆ?
ರಾಜ್ಕುಮಾರ್ ಧೀಮಂತ ನಟ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆ ವರ್ಷ ಅವ್ರನ್ನ ಆಯ್ಕೆ ಮಾಡಲಿಲ್ಲ. ಅವ್ರು ಕೊಡದೇ ಇದ್ರೆ ನಾನೇ ಕೊಡ್ತೀನಿ ಅಂದರು. ಯಾವುದು? ಕರ್ನಾಟಕ ರತ್ನ ಅಂತ ಕೊಡ್ತೀನಿ ಅಂದರು. ಇದೇ ವಿಧಾನಸೌಧದ ಮೆಟ್ಟಿಲ ಮೇಲೆ ಆರ್ಕೆಸ್ಟ್ರಾ ಮಾಡಿ ರಾಜ್ಕುಮಾರ್ ಅವರಿಗೆ ಸನ್ಮಾನ ಅಂದರು. ಬೀಗರನ್ನ ಎದುರು ಕೂಡಿಸ್ಕೊಂಡ್ರು. ಆವಾಗ ಎದುರುಗಡೆ ಸೇರಿದ ಜನ ಬಂಗಾರಪ್ಪನವರಿಗೆ ಚಪ್ಪಲಿಯನ್ನು ಬೀಸಿದರು. ಜನ ಎಲ್ಲವನ್ನೂ ನೋಡ್ತಿರ್ತಾರೆ. ಯಾಕೆ ಈ ಘಟನೆ ಹೇಳಿದೆ ಅಂದರೆ, ಯಾವ ವಿಧಾನಸೌಧದಲ್ಲಿ ಏನು ನಡೆಯಬೇಕು ಅದು ಮಾತ್ರ ನಡೆಯಬೇಕು. ಎಲ್ಲದಕ್ಕೂ ಅದರದೇ ಜಾಗ ಇರ್ತದೆ. ಅಡುಗೆ ಮನೆಯಲ್ಲಿ ನಾವು ಕಕ್ಕಸ್ ಮಾಡಲಿಕ್ಕಾಗಲ್ಲ ರೀ. ಅಡುಗೆ ಮಾಡಬೇಕು. ದೇವ್ರ ಮನೆಯಲ್ಲಿ ನಿದ್ದೆ ಮಾಡೋಕ್ಕಾಗಲ್ಲ. ಅಲ್ಲಿ ಕೂತ್ಕೊಂಡ್ರೆ ದೇವ್ರ ಧ್ಯಾನ ಮಾಡಬೇಕು. ಎಲ್ಲದಕ್ಕೂ ಒಂದೊಂದು ಜಾಗ ಅಂತಿರ್ತವೆ. ನೀವು ವಿಧಾನಸೌಧದ ಮುಂದೆ ನಾನು ಈ ಕ್ರಿಕೆಟ್ ಆಟ ನಿಮಗೆ ಸಂಬಂಧ ಇರಲಾರ್ದು ಖಾಸಗಿ ತಂಡ ನಡೀತಾ ಇರುವಂಥ ಮ್ಯಾಚ್ ಅದು. ಯಾವುದೋ ರಣಜಿ ಟ್ರೋಫಿ ಅಲ್ಲ, ವರ್ಲ್ಡ್ ಕಪ್ ಅಲ್ಲ. ಅಲ್ಲಿ ನಿಮ್ಮ ಕ್ಯಾನ್ವಾಸನ್ನು ದೊಡ್ಡದು ಮಾಡ್ಕೊಳ್ಳಿಕ್ಕೆ, ನಿಮ್ಮದು ವೋಟ್ ಬ್ಯಾಂಕನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ, ಈ ರಾಜ್ಯದ ಜನ ಎಲ್ಲ ಕಾಂಗ್ರೆಸ್ ಅಧಿಕಾರದಲ್ಲಿ ಕಪ್ ಬಂದ್ಬಿಡ್ತು, ಕನ್ನಡಿಗರಿಗೆ ಕಪ್ ಬಂತು ಅಂತ ಹೇಳ್ತಾರೆ. ನಾನು ಏನು ಹೇಳಿರಿ ಅದಕ್ಕೆ ಮಾಡಲಿಕ್ಕೆ ಹೋದಾಗ ಆದಂಥ ದುರಂತ. ಇದಕ್ಕೆ ಸಿದ್ದರಾಮಯ್ಯ ಏನು ಹೇಳಿದರು? ವಿಧಾನಸೌಧದ ಮುಂದೆ ಏನಾದರೂ ಗಲಾಟೆ ಆಯಿತಾ? ಸ್ವಾಮಿ, ವಿಧಾನಸೌಧದ ಮೆಟ್ಲ ಮೇಲೆ ಗಲಾಟೆ ಆಗಬೇಕಾಗಿಲ್ಲ. ಇಡೀ ಕರ್ನಾಟಕದ ಯಾವುದೇ ಭಾಗದಲ್ಲಿ ಗಲಾಟೆ ಆದರೂ ಕೂಡ ಅದಕ್ಕೆ ನೀವೇ ಹೊಣೆ. ಹೇಗೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೀವು ಕೈ ಮಾಡಿ ತೋರಿಸ್ತೀರೋ, ಹೇಗೆ ನರೇಂದ್ರ ಮೋದಿಯವರ ಪ್ರತಿ ಹೆಜ್ಜೆ ಪ್ರತಿ ಕದಲು ಬಗ್ಗೆ ನೀವು ಟೀಕೆ ಮಾಡ್ತಿರೋ, ಆ ಟೀಕೆಗೆ ನೀವು ಕೂಡ ಬದ್ಧರಾಗಿರಬೇಕು. ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಿರಬೇಕು. ಏನು ಹೇಳಿದ್ರೆ ಆಮೇಲೆ ಎಲ್ಲ ಇದ್ರ ಕುರಿತು ನಾವು ತನಿಖೆಯನ್ನು ಮಾಡ್ತೀವಿ. ಯಾರಿಂದ ತನಿಖೆ ಮಾಡಿಸ್ತೀರಿ? DC ಯಿಂದ ತನಿಖೆ. ರೀ ಸ್ವಾಮಿ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವ DC ನಿಮ್ಮ ವಿರುದ್ಧ ತನಿಖೆ ಮಾಡಲಿಕ್ಕಾಗತ್ತನ್ರಿ? ಅದಾದ ಮೇಲೆ ಇಲ್ಲ ನಾವು ಒಬ್ಬ ನ್ಯಾಯಮೂರ್ತಿಯಿಂದ ತನಿಖೆ ಮಾಡಿಸ್ತೇವೆ. ನಿವೃತ್ತ ನ್ಯಾಯಮೂರ್ತಿಯಿಂದ. ಯಾರು ನಿವೃತ್ತ ನ್ಯಾಯಮೂರ್ತಿ? ಅದು ಕೂಡ ಇವರ ಆಯ್ಕೆ. ಅದು ಹೇಗಿದೆ ಅಂದರೆ ಮೈಕೆಲ್ ಡಿ ಕುನ್ಹಾ ಅಂತೆ ಅವ್ರ ಹೆಸರು. ಅದಕ್ಕೂ ಕ್ರಿಶ್ಚಿಯನ್ ಆಗ್ಬೇಕು ಇವ್ರಿಗೆ, ಅಲ್ಲಿಯೂ ಹಿಂದೂಗಳಾಗಬಾರ್ದು. ಈ ರಾಜ್ಯದಲ್ಲಿ ಸೌತ್ ಕ್ಯಾನ್ರಾ ಅಂತ ಏನಿದೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಅಂತ ಏನಿದೆ, ಹಿಂದುತ್ವದ ಅಸ್ಮಿತೆಯಾಗಿರುವಂಥ 2 ಜಿಲ್ಲೆಗಳಲ್ಲಿ ಅಲ್ಲಿಯ ಯುವಕರನ್ನು ಗಡೀಪಾರು ಮಾಡುವಂಥ ಹೇಯವಾದ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಲ್ಲಿವರೆಗೂ ಯಾರು ಧ್ವನಿಯನ್ನೇ ಎತ್ತಾ ಇಲ್ಲ. ಇವರ ಹಿಡನ್ ಅಜೆಂಡಾ ಎಷ್ಟು ಭಯಾನಕವಾಗಿದೆ ಅಂತಂದರೆ, ರಾಜ್ಯದಲ್ಲಿ ಯಾರೂ ನೆಮ್ಮದಿಯಿಂದ ಇರಲಾರದಂಥ ಸ್ಥಿತಿಗೆ ತರುವಂಥ ಪ್ರಯತ್ನದಲ್ಲಿದ್ದಾರೆ. ಆದರೆ ದೇವರು ಇವ್ರಿಗೆ ಹೆಂಗೆ ಹೊಡಿತಾನೆ ಅಂತಂದರೆ, ಇವರು ಮಾಡುವ ಕೆಲಸಕ್ಕೆ ಸರಿಯಾಗಿ ಎಲ್ಲಿ ಮರ್ಮಾಘಾತವನ್ನು ಕೊಡಬೇಕೋ ಅಲ್ಲಿ ಮರ್ಮಾಘಾತವನ್ನು ಕೊಡ್ತಾನೆ. ಅದನ್ನು ಮುಚ್ಚಿ ಹಾಕಲಿಕ್ಕೆ ಇವರು 5 ಪೊಲೀಸ್ ಆಫೀಸರ್ಗಳನ್ನ ಸಸ್ಪೆಂಡ್ ಮಾಡುವ ಪ್ರಯತ್ನ ಮಾಡ್ತಾರೆ. ಅಲ್ಲ ರೀ, ಕಬ್ಬನ್ಪೇಟೆ ಪಾರ್ಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ತಪ್ಪು ಏನ್ರಿ ಇದೆ ಇದರಲ್ಲಿ? ಬೆಳಿಗ್ಗೆ ನೀವೇ ಟ್ವೀಟ್ ಮಾಡ್ತೀರಿ, ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳಿ ಅಂತ ಸಿದ್ದರಾಮಯ್ಯನವ್ರ ಟ್ವೀಟು. ಇಡೀ ರಾಜ್ಯದ ಜನ ಬರ್ತಾರೆ ರೀ. ಮುಖ್ಯಮಂತ್ರಿ ಹೇಳಿದರೆ ನಮ್ಮ ವಿಧಾನಸೌಧದ ಮೆಟ್ಟಲ ಮೇಲೆ RCB ತಂಡದ ನಾಯಕರಿಗೆ, ಕ್ರೀಡಾಪಟುಗಳಿಗೆ ಸನ್ಮಾನ, ಎಲ್ಲರೂ ಪಾಲ್ಗೊಳ್ಳಿ ಅಂದ ತಕ್ಷಣ ಬರ್ತಾರೆ. ಇಷ್ಟು ಜನ ಬರ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಅಂದ್ರೆ. ಇದೇನಲ್ಲ, ಪ್ರಾರಂಭದಲ್ಲಿ ಅಡುಗೆ ಮಾಡೋರಿಗೆ ಅಡುಗೆ ಬಟ್ಟನಿಗೆ ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಅಂತ ಹೇಳಲ್ಲ, ಬಂದಷ್ಟು ಜನ ಬರ್ತಾರೆ ರೀ, ಅಡುಗೆ ಮಾಡಿ, ನೀವು ಅಡುಗೆ ಮಾಡಲಿಕ್ಕಾಗಲ್ಲ ಅಂದರೆ ನಿಮ್ಗೆ ಹೊಡಿತೀನಿ ಅಂತ ಹೇಳಿದ ಹೆಂಗೆ ಧಮಕಿ ಕೊಟ್ಟರೆ ಆಗತ್ತೋ ಅದೇ ರೀತಿ ಪೊಲೀಸರಿಗೆ ಮಾಡಿದ್ದು. ಬೆಳಿಗ್ಗೆ ನೀವು ಹೇಳ್ತೀರಿ ವಿಧಾನಸೌಧದ ಮೆಟ್ಲಿಗೆ ಬನ್ನಿ ಜನಕ್ಕೆ ಹೇಳ್ತೀರಿ. ಅದಾದಮೇಲೆ ಅದು ಯಾವುದೋ ಕರ್ನಾಟಕ ಕ್ರಿಕೆಟ್ ಫೆಡರೇಷನ್ ಇದೆ, ಅದು ಹೇಳುತ್ತೆ ನಾವೆಲ್ಲ ಆಟಗಾರರ ಪರೇಡ್ ಮಾಡಿಸ್ತೀವಿ ಅಂತ ಅದು ಟ್ವೀಟ್ ಮಾಡುತ್ತೆ. ಕಣ್ತುಂಬ್ಕೋತೀವಿ ನಾವು ಕ್ರಿಕೆಟ್ ಆಟಗಾರನ, ವಿರಾಟ್ ಕೊಹ್ಲಿಯನ್ನು ನೋಡ್ತೀವಿ ಅಂತ ರೋಡಿಗೆ ಜನ ಬಂದದ್ದು ಸರಿ ತಪ್ಪು ಅದ್ರ ಬಗ್ಗೆ ವಿವೇಚನೆ ಬೇಡ. ಅದ್ರ ಬಗ್ಗೆ ಆಗಲೇ ಮಾತಾಡ್ಬಿಟ್ಟಿದ್ದೀನಿ ನಾನು. ಸರಿ ತಪ್ಪು ಅನ್ನೋದು ನೀವು ತೀರ್ಮಾನ ಮಾಡಿ, ನಾನು ಹೇಳಲ್ಲ. ನನಗದು ಸರಿಯಲ್ಲ. ನನಗೆ ಈ ರೀತಿ ಹುಚ್ಚುಚ್ಚಾರ ಮಾಡೋದು, ಉನ್ಮಾದವನ್ನು ತೋರಿಸೋದು ನನಗೆ ಇಷ್ಟ ಇಲ್ಲ. ಅದು ಭಾರತ ತಂಡದ ಕ್ರಿಕೆಟ್ ಆಗಿದ್ದು ಜಗತ್ತನ್ನು ಗೆದ್ಕೊಂಬಂದು ವಿಶ್ವಕಪ್ ತಂದಿದ್ರೆ, ಮುಂಬೈನಲ್ಲಿ ಮಾಡಿದ್ರಲ್ಲ ಪ್ರೊಸೆಷನ್, 10 ಲಕ್ಷ ಜನ ಗಿರ್ಗಾಂವ್ ಚೌಪಾಟಿ ಮುಂದ್ಗಡೆ ಪಾಸ್ ಆಗ್ತಾಯಿತ್ತು. ಒಂದೇ ಒಂದು ಸಣ್ಣ ಅಹಿತಕರ ಘಟನೆ ತೋರಿಸ್ಬಿಡಿ. 1 ವಾರದ ನಂತರ ಆದಂಥ ಪ್ರೊಸೆಷನ್ ಅದು. ವರ್ಲ್ಡ್ ಕಪ್ ಗೆದ್ದುಕೊಂಡು ಬಂದ ನಂತರ 1 ವಾರದ ನಂತರ ಆಗಿದ್ದು. ನಾ ಕೇಳಿದೆ, ಅಲ್ಲ ರೀ ಇದಕ್ಕಿದ್ದ ಹಾಗೆ ಯಾಕ್ರಿ ಅವತ್ತೇ ಸಂಜೆ ಮಾಡಿದ್ರು? ಇಲ್ಲ, ಕೆಲವೊಂದು ವಿದೇಶಿ ಆಟಗಾರರಿದ್ದಾರೆ ಅದರಲ್ಲಿ, ಅವರೆಲ್ಲ ಅವ್ರವ್ರ ದೇಶಕ್ಕೆ ವಾಪಸ್ ಹೋಗಬೇಕಲ್ಲ, ಅದಕ್ಕೆ ಅರ್ಜೆಂಟ್ ಇಟ್ಟು ಅವ್ನು ಹೋಗ್ತಾನೆ ಬಿಡ್ರಿ. ಯಾವನಿದಾನೆ ಅವ್ನು ಕರ್ಕೊಂಡು ಮಾಡಿರಿ. ಅವ್ನು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರಿ, ಉಳಿ ಅಂದ್ರೆ ಉಳಿತಾನೆ, ಅವನು ರೊಕ್ಕ ತೊಗೊಂಡಿದ್ದಾನೆ. ಅವನ ಅವಸರಕ್ಕೆ ನೀವು ಯಾಕೆ ಜನರನ್ನು ಬಲಿ ಕೊಡ್ತೀರಿ? ಅದು ನಮ್ಮ ಪ್ರಶ್ನೆ. ಇಲ್ಲಾಗಿದ್ದೇನು ಅಂತಂದರೆ, ಇದನ್ನು ಮುಚ್ಚಿ ಹಾಕಲಿಕ್ಕೆ ಏನು ಬೇಕೋ ಅದನ್ನು ಸಿದ್ದರಾಮಯ್ಯ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣ ಇಡೀ ಇತಿಹಾಸದಲ್ಲಿ ಖಾಯಮಾಗಿ ದಾಖಲಾಗುವಂಥದ್ದು. ಇದನ್ನು ಮುಚ್ಚಿ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿ ಮಾಡಿದರು. ಏನಂತ? ಭಾಳ ತಪ್ಪು ಮಾಡಿಬಿಟ್ಟಿದ್ದಾರೆ. ನಾವು ಇದೇ ದಯಾನಂದ್ ಇದ್ದಂಥ ಸಂದರ್ಭದಲ್ಲಿ ನ್ಯೂ ಇಯರ್ಸ್ ಪಾರ್ಟಿನಲ್ಲಿ ವರ್ಷಾಚರಣೆ ಸಂಭ್ರಮದಲ್ಲಿ ಅತ್ಯಂತ ನಿಷ್ಠೆಯಿಂದ ದಕ್ಷತೆಯನ್ನು ನಡೆಸಿದ್ದಾರೆ, ಒಂದೇ ಒಂದು ತಪ್ಪು ಕೆಲಸ ಆಗಿರಲಿಲ್ಲ ಅಂತ ತಮ್ಮದೇನೋ ಹೊಗಳಿಕೊಳ್ಳಕ್ಕೆ ಹೋದರು. ಇದೇ ಕುಮಾರಸ್ವಾಮಿ
ರಾಜ್ಕುಮಾರ್ ಅವರು ತೀರ್ಕೊಂಡ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ವಿಷಯವನ್ನು ಸ್ಫೋಟಿಸಿದ್ದರಿಂದ ಇಡೀ ಬೆಂಗಳೂರಿಗೆ ಬೆಂಕಿ ಹತ್ಕೊಂಡಿತ್ತು. ಒಬ್ಬ ರಾಜ್ಕುಮಾರ್ ಅನ್ನುವಂಥ ಮೇರು ನಟ, ಆ ನಟನ ಸಾವನ್ನು ಅಷ್ಟು ದಿಢೀರ್ ಅಂತ ಅನೌನ್ಸ್ ಮಾಡಿದರೆ ರಾಜ್ಯದ ಮೇಲೆ ಯಾವ ಪರಿಣಾಮ ಆಗತ್ತೆ ಅಂತ ಮುಖ್ಯಮಂತ್ರಿಗೆ ವಿವೇಚನೆ ಇರಲಿಲ್ಲ. ನಾನು ಬೆಂಗಳೂರಿಂದ ಊರಿಗೆ ಹೋಗಬೇಕಾದವನು ರಸ್ತೆಯಲ್ಲಿ ಹೋಗ್ಲಿಕ್ಕಾಗ್ತಾ ಇಲ್ಲ, ರಸ್ತೆ ಉದ್ದಕ್ಕೂ ಬೆಂಕಿ ಹಚ್ಚಿದ್ದಾರೆ. ರಾಜ್ಕುಮಾರ್ ತೀರ್ಕೊಂಡದಕ್ಕೆ ಅಷ್ಟು ತಕ್ಷಣ ಭಾವೋದ್ವೇಗಕ್ಕೆ ಜನ ಒಳಗಾದರೂ ಅದರ ಆಕ್ರೋಶವನ್ನು ಆ ರೀತಿ ಹೊರಗೆ ಹಾಕಿದ್ರು. ಜನರನ್ನು ಅಷ್ಟು ಸುಲಭವಾಗಿ ನೀವು ತಡೀಲಿಕ್ಕಾಗೋದಿಲ್ಲ. ಇವರು ಯಾವ ರಾಜಕಾರಣಗಳು ಸರಿ ಇಲ್ಲ ರೀ, ಬರೆದಿಟ್ಕೊಳ್ರಿ ನೀವು. ಅದರಲ್ಲಿ ಇದರ ಮೇಲೆ ಟಾಪಲ್ಲಿ ಬಂದು ಕೂತ್ಕೊಳ್ಳೋರು ಅದೇ ಸಿದ್ದರಾಮಯ್ಯ, ಅದೇ ಡಿ ಕೆ ಶಿವಕುಮಾರು, ಅದೇ ಪರಮೇಶ್ವರ್. ಯಾಕಂದರೆ ಈಗ ಅವರು ಅಧಿಕಾರದಲ್ಲಿದ್ದಾರೆ, ಅವರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಹೇಳೋದು. ಡಿ ಕೆ ಶಿವಕುಮಾರ್ ಅವತ್ತು ಮಜಾ ಕೇಳಿ ಭಾಳ ಜನರಿಗೆ ಗೊತ್ತಿಲ್ಲ ರೀ ಇದು. ಡಿ ಕೆ ಶಿವಕುಮಾರ್ ಅವತ್ತು ಬೆಂಗಳೂರಲ್ಲೇ ಇರಲಿಲ್ಲ ರೀ. 10 ಗಂಟೆ 8 ನಿಮಿಷ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಕನಕಪುರ ಕೋರ್ಟಲ್ಲಿದ್ದಾರೆ. ಇದಕ್ಕೆದಾಗಿ ಫೋನ್ ಬರುತ್ತೆ, ತಕ್ಷಣ ಬಾ ನೀನು ಏರ್ಪೋರ್ಟ್ಗೆ ಹೋಗ್ಬೇಕು, ಬಂದು ಆಟಗಾರನ ವೆಲ್ಕಮ್ ಮಾಡು ಅಂತ. ಮೈಲೇಜ್ ಸಿಗತ್ತೆ ಅಂತ ಎದ್ದು ಬಿದ್ದು ಓಡಿ ಬರ್ತಾರೆ ಬೆಂಗಳೂರಿಗೆ. ಬಂದು ಬೊಕೆ ಹಿಡ್ಕೊಂಡೋಗಿ ವಿರಾಟ್ ಕೊಹ್ಲಿ ಜೊತೆ ಫೋಟೋ ಏನು ಮಜಾ ಏನು ಬರ್ತಾರೆ. ಬಂದು ವಿಧಾನಸೌಧಕ್ಕೆ ಬರ್ತಾರೆ. ಏನು ಜನ, ಅವ್ರ ಜನನೇ ಬೇಕಾಷ್ಟು ಜನ ಇರ್ತಾರೆ. ಏನೋ ಸಕ್ಸಸ್ ಆಗಿಬಿಡ್ತು, ದೊಡ್ಡ ಮೈಲೇಜ್ ಸಿಕ್ತು ಅಂತ ತಿಳ್ಕೊಂಡ್ರು. ಬಿತ್ತು ನೋಡಿ ಲಾತ, ಬಿದ್ದದ್ದು ಈಗ ಚೇತರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆ ಸ್ಥಿತಿಗೆ ಬಂದು ನಿಂತಿದ್ದಾರೆ. ಒಬ್ಬ ತಂದೆ ಭಾಳ ಚೆನ್ನಾಗಿ ಹೇಳಿದರು, ಅಂಕಿತನ ತಂದೆ ಇರಬೇಕು. ಅವ್ರು ಹೇಳಿದರು, ಸರ್ಕಾರ ನನಗೆ ಎಷ್ಟು ದುಡ್ಡು ಕೊಡುತ್ತೋ ಅದರ 10 ಪಟ್ಟು ನಾನು ಸರ್ಕಾರಕ್ಕೆ ದುಡ್ಡು ವಾಪಸ್ ಕೊಡ್ತೀನಿ, ನನ್ನ ಮಗನನ್ನು ವಾಪಸ್ ಕೊಡ್ತೀರಾ? ನಮಸ್ಕಾರ.